ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ವೀಣಾ ಕನ್ನಡ ವ್ಲಾಗ್ಸ್. ಇವತ್ತು ಏನು ವಿಶೇಷ ಅಂತ ಗೊತ್ತಾ? ಈ ವ್ಲಾಗ್ ಇರೋದು ಗೌರಿ ಹುಣ್ಣಿಮೆ ದಿನದ್ದು. ಸೀಗೆ ಹುಣ್ಣಿಮೆ ದಿನ ಸಕ್ಕರೆ ಗೊಂಬೆಗಳನ್ನ ತಂದು ಆರತಿಲಿ ಇಟ್ಟು ಮನೆ ದೇವರಿಗೆ ಮತ್ತು ಹೊಸ್ತಿಲಿಗೆ ಆರತಿ ಬೆಳಗಿರುವಂಥ ನನ್ನ ಮಗಳ ವಿಡಿಯೋನ ನಾನು ಮಿನಿ ವ್ಲಾಗ್ ಥರ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಹಾಗೆಯೇ ನಿನ್ನೆ ಇದ್ದಿದ್ದಂಥ ಗೌರಿ ಹುಣ್ಣಿಮೆಗೂ ಕೂಡ ಇದೇ ರೀತಿ ಸಕ್ಕರೆ ಗೊಂಬೆಗಳನ್ನ ತೊಗೊಂಡು ಬಂದು ಆರತಿಲಿ ಇಟ್ಟು ದೇವರಿಗೆ ಮತ್ತು ಹೊಸ್ತಿಲಿಗೆ ಆರತಿನ ಬೆಳಗ್ತಾರೆ. ನನ್ನ ಮಗಳ ಕೈಲಿ ಯಾಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ನನ್ನ ಮಗಳಿಗೆ ಮಾವ ಇದ್ದಾನೆ ಅಲ್ವಾ, ಅಂದರೆ ನನ್ನ ತಮ್ಮ, ಅವರು ಸಕ್ಕರೆ ಗೊಂಬೆಗಳನ್ನ ತಂದು ಕೊಡ್ತಾರೆ ನನ್ನ ಮಗಳು. ಹಾಗಾಗಿ ನಮ್ಮ ಮನೆಯಲ್ಲಿ ದೇವರಿಗೆ ಹೊಸ್ತಿಲಿಗೆ ಎಲ್ಲ ಆರತಿನ ಬೆಳಗ್ತಾರೆ. ಹಾಗೆ ಯಾರಾದರೂ ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ನಿಶ್ಚಯ ಆಗಿರೋ ಅಂಥ ಹೆಣ್ಮಕ್ಳು ಇರ್ತಾರಲ್ವ, ಅವರಿಗೂ ಕೂಡ ಅವ್ರ ಗಂಡನ ಮನೆಯವರು ಆರತಿನ ತಂದು ಕೊಡ್ತಾರೆ. ಹಾಗಾಗಿ ಅವರು ಅವ್ರ ಮನೆಯಲ್ಲಿ ಆರತಿನ ಎಲ್ಲ ಬೆಳಗಿ ಸಂಭ್ರಮ ಎಲ್ಲ ಆಚರಿಸ್ತಾರೆ. ಹಾಗೆ ಈ ಹಬ್ಬಗಳನ್ನು ಜಾಸ್ತಿಯಾಗಿ ಉತ್ತರ ಕರ್ನಾಟಕದ ಕಡೆಯಲ್ಲಿ ಆಚರಿಸ್ತಾರೆ. ಈ ರೀತಿ ಆರತಿ ಬೆಳಗೋ ಟೈಮಲ್ಲಿ ಆರತಿ ಬೆಳಗಿದ ನಂತರ ಗಂಡನ ಹೆಸರನ್ನು ಒಡಪಿಟ್ಟು ಹೇಳೋ ಥರ ಎಲ್ಲ ಕೇಳ್ತಾರೆ. ಈ ಹಬ್ಬನ ಯಾಕೆ ಆಚರಿಸ್ತಾರೆ ಅಂತೇಳಿ ಗೊತ್ತಾ? ಹೇಳ್ತೀನಿ ಕೇಳಿ. ನಾವು ಗಣಚೌತಿ ಆಚರಿಸ್ಬೇಕಾದ್ರೆ ಗಣೇಶನ ಜೊತೆ ಗೌರಿನೂ ಕೂಡ ಇಲ್ಲಿ ಭೂಮಿಗೆ ಬಂದಿರ್ತಾಳೆ ಅಲ್ವಾ. ಹಾಗೆ ಆ ಗಣಚೌತಿ ಆದ ನಂತರ ಗೌರಿ ಇಲ್ಲೇ ಉಳ್ಕೊಂಡಿರ್ತಾಳೆ. ಆಗ ಆಗಿ ಹುಣ್ಣಿಮೆ, ಸೀಗೆ ಹುಣ್ಣಿಮೆ ಅಂತೇಳಿ ಹಬ್ಬಗಳು ಒಂದಾದ ನಂತರ ಒಂದು ಬರ್ತಾ ಹೋಗುತ್ತೆ ಅಲ್ವಾ. ಹಾಗೆ ಅದೆರಡನ್ನೂ ಆಚರಿಸಿದಾದ್ಮೇಲೆ ಶಿವ ಪಾರ್ವತಿನ ಕರೆಯೋಕ್ಕೋಸ್ಕರ ಬರ್ತಾರಂತೆ. ಬಂದಾಗ ಗೌರಿ ಹೇಳ್ತಾಳೆ, ನಾನು ಗೌರಿ ಹುಣ್ಣಿಮೆನೂ ಆಚರಿಸ್ಕೊಂಡು ಆ ನಂತರ ಬರ್ತೀನಿ ಅಂತೇಳಿ. ಹಾಗಾಗಿ ಸ್ವತಃ ಈ ಹುಣ್ಣಿಮೆನ ಗೌರಿ ಆಚರಿಸಿರೋದ್ರಿಂದ ಗೌರಿ ಹುಣ್ಣಿಮೆ ಅಂತೇಳಿ ಬರುತ್ತೆ. ನಮ್ಮಮ್ಮನೂ ಹಾಗೆ ನನ್ನ ಮಗಳಿಗೆ ಸಕ್ಕರೆ ಗೊಂಬೆನ ಕೊಡಿಸಿದ್ಲು. ಹಾಗಾಗಿ ನಾವು ಕೂಡ ಆರತಿ ಬೆಳಗೋಣ ಅಂತೇಳಿ ನಮ್ಮ ಮೇಡಮ್ ನಮ್ಮ ಮನೇಲಿರೋ ಪುಟ್ಟ ಗೌರಿನ ರೆಡಿ ಮಾಡಿದರೆ, ನಮ್ಮ ಮನೆ ಪುಟ್ಟ ಗೌರಿ ನಮಗೆ ಕೊಟ್ಟಿರೋಂಥ ಕಾಟ ಅಷ್ಟಿಷ್ಟ ಅಲ್ಲ. ಒಂದು ಫೋಟೋ ತೆಗಿತೀನಿ ಅಮ್ಮ, ಒಂದು ವಿಡಿಯೋ ಮಾಡ್ತೀನಿ, ಕರೆಕ್ಟಾಗಿ ನಿಂತ್ಕೋ ಅಂತಂದರೆ ಆ ಮೇಡಮ್ ತಯಾರೇ ಇಲ್ಲ. ನೋಡಿ ಎಷ್ಟೆಲ್ಲ ಕೀಟ್ಲೆ ಮಾಡ್ತಿದ್ದಾಳೆ ಅಂತೇಳಿ. ಅವಳನ್ನ ಹಿಡಿದು ಒಂದು ವಿಡಿಯೋ ಒಂದು ಫೋಟೋ ತೆಗಿಯೋ ಅಷ್ಟರಲ್ಲಿ ನಮ್ಮದು ಗಂಡ ಹೆಂಡತಿ ಇಬ್ಬರದು ಪ್ರಾಣ ಮೇಲೆ ಹೋಗಿ ಕೆಳಗೆ ಬಂತು. ಅಷ್ಟು ತಂಟೆ ಅಷ್ಟು ಕಾಟ ಕೊಡ್ತಾಯಿದ್ಲು ಅವಳಿಗೆ. ಅದರಲ್ಲೂ ರಾತ್ರಿ ಹೊತ್ತಲ್ವ, ಹಾಗಾಗಿ ಸ್ವಲ್ಪ ರೆಡಿ ಎಲ್ಲ ಮಾಡಿದ್ವಲ್ಲ, ಅವಳು ಅಂದ್ಕೊಂಡು ಹೊರಗಡೆ ಹೋಗ್ತೀವಿ ಅಂತೇಳಿ. ಅದನ್ನು ಹೊರಗಡೆ ಹೋಗಲಿಲ್ಲಲ್ಲ, ಅದಕ್ಕೆ ಅವಳೊಂಥರ ಏನೋ ವಿಚಿತ್ರ ಮಾಡ್ತಾಯಿದ್ಲು. ಹಿರಿಯರು ಹೇಳ್ತಾರಲ್ವ, ಆರತಿಗೊಂದು ಹೆಣ್ಣು ಕೀರ್ತಿಗೊಂದು ಗಂಡು ಇರಬೇಕಂತೇಳಿ. ಅದೆಷ್ಟು ನಿಜ ಅಲ್ವ. ಮನೇಲಿ ಒಂದು ಪುಟ್ಟ ಹೆಣ್ಮಗು ಇದ್ದರೆ ಹಬ್ಬ ಹರಿದಿನಗಳಲ್ಲಿ ಅವ್ರನ್ನ ರೆಡಿ ಮಾಡಿ, ಅವ್ರ ತಲೆ ಬಾಚಿ ಅವ್ರಿಗೆ ಡ್ರೆಸ್ ಎಲ್ಲ ಹಾಕಿ ಅವ್ರನ್ನ ರೆಡಿ ಮಾಡೋದೇ ಒಂಥರ ಖುಷಿ. ಮನೆಯಲ್ಲಿ ಎಷ್ಟೇ ಜನ ಗಂಡು ಮಕ್ಕಳಿದ್ರೂ ಮನೆಗೆ ಹಬ್ಬದ ಕಳೆ ಬರೋದಿಲ್ಲ. ಆದರೆ ಒಂದು ಹೆಣ್ಮಗು ಇದ್ದರೆ ಸಾಕು, ಮನೆ ತುಂಬ ಆ ಲಂಗ ದಾವಣಿ ಹಾಕ್ಕೊಂಡು ಗೆಜ್ಜೆ ಹಾಕ್ಕೊಂಡು ಗಲ್ ಅಂತೇಳಿ ಓಡಾಡ್ತಾ ಇದ್ದರೆ ಅಯ್ಯೋ ದೇವ್ರೆ, ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಅದರಲ್ಲೂ ನಮ್ಮ ಮನೆಯಲ್ಲಿರೋ ನಮ್ಮ ಗೌರಮ್ಮ ಅಂತೂ ಒಂದು ಕಡೆ ಕೂತಲ್ಲಿ ಕೂರೋದಿಲ್ಲ. ನಮ್ಮ ಮನೇಲಿ ಹಬ್ಬ ಇದ್ದರೂ ಇಲ್ಲದೇ ಇದ್ರೂ ದಿನಾನೂ ಹಬ್ಬದ ವಾತಾವರಣವೇ ಇರುತ್ತೆ. ಯಾಕಂದ್ರೆ ಇವಳು ಅಷ್ಟು ಓಡಾಡೋದು, ನಮ್ಮ ಕಾಟ ಕೊಡೋದು ಎಲ್ಲ ನೋಡಿದರೆ ಆ್ಯಕ್ಚುಲಿ ನಾವು ಬೇಡಿ ಪಡ್ಕೊಳ್ಬೇಕು ನಾವು ಹೆಣ್ಮಕ್ಳನ್ನ. ಯಾಕಂದರೆ ಹೆಣ್ಮಕ್ಳು ಹುಡ್ತಾರೆ ಅಂತಂದ್ರೇ ಅದೊಂದು ಆ ಮನೆ ವಾತಾವರಣವೇ ಚೇಂಜ್ ಆಗಿಬಿಡುತ್ತೆ. ಆ ಥರ ಇಷ್ಟೊತ್ತು ನನ್ನ ಗಂಡ ವೀಡಿಯೋ ಮಾಡ್ತಾಯಿದ್ರು, ನಾನು ಇವಳನ್ನ ಹಿಡಿದು ನಿಲ್ಲಿಸಿ ನನಗೂ ಸಾಕಾಯ್ತು. ಅದಕ್ಕೆ ನೀವು ಇಬ್ಬರು ತಂದೆ ಮಗಳು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಅವರಿಬ್ಬರನ್ನು ಬಿಟ್ಟು ನಾನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕತ್ಲಾಗಿರೋದ್ರಿಂದ ನಮ್ಮದು ಮನೆ ಲೈಟ್ ಅಷ್ಟು ಇದು ಇಲ್ಲದೆ ಇರೋದ್ರಿಂದ ಫೋಟೋ ಅಷ್ಟು ಕ್ಲಾರಿಟಿ ವೀಡಿಯೋಸ್ ಎಲ್ಲ ಬಂದಿಲ್ಲ. ನೋಡಿ ನನ್ನ ಗಂಡ ಅವಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಇಲ್ಲಾಂದ್ರೆ ನನ್ನ ಮಗಳಿಗೆ ದೃಷ್ಟಿ ಆಗುತ್ತೆ. ತುಂಬ ಜನ ಹೇಳ್ತಾರೆ ವೀಡಿಯೋಸ್ ಎಲ್ಲ ಮಾಡಿ ಅಷ್ಟೆಲ್ಲ ಹಾಕೋಕ್ಕೆ ಹೋಗಬೇಡ, ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅಂತೇಳಿ. ಆದರೆ ಅದೊಂದು ನಮಗೊಂಥರ ನಮ್ಮ ಖುಷಿ. ಅವಳು ವೀಡಿಯೋಸ್ ಮಾಡೋದು, ಫೋಟೋ ತೆಗಿಯೋದು, ಅವಳು ವೀಡಿಯೋಸ್ ಮಾಡೋದು, ಅದನ್ನು ಫ್ರೀ ಟೈಮಲ್ಲಿ ಕೂತ್ಕೊಂಡು ಅದನ್ನೇ ವೀಡಿಯೋಸು ಫೋಟೋಸು ನೋಡೋದು. ಬರೀ ನಂದಂತೂ ಲೈಫ್ ಇದೇ ಆಗಿಬಿಟ್ಟಿದೆ. ಅವಳು ಹುಟ್ಟಿದಾಗಿಂದ ಅವಳು ಫೋಟೋ ತೆಗಿಯೋದು, ವೀಡಿಯೋಸ್ ಮಾಡೋದು, ಅದನ್ನು ಕೂತ್ಕೊಂಡು ನೋಡೋದು, ಅದನ್ನು ಎಡಿಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಬರೀ ಇದೆ. ಒಂಥರ ಏನೋ ಖುಷಿ ಸಿಗುತ್ತೆ ಅದರೆಲ್ಲ ನನಗೆ. ಇಬ್ಬರು ಸೇರ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ಇಬ್ಬರು ಆಯ್ತಪ್ಪ ಸಾಕು, ನೀವಿಬ್ಬರು ಆಟ ಆಡಿದ್ದು ಸಾಕು, ಬನ್ನಿ ಪೂಜೆ ಮಾಡೋಣ ಅಂದರೆ ಇವರಿಬ್ಬರದ್ದು ಬೇರೆಯೇ ನಡೀತಾ ಇದೆ. ಇವಳನ್ನ ಇಷ್ಟೊತ್ತು ಹಿಡಿದಿದ್ದು ಒಂದಾದರೆ ಇನ್ನು ಆರತಿ ಮಾಡೋ ಟೈಮಲ್ಲಿ ಹಿಡಿಯೋದು ಇನ್ನೊಂಥರ ನನಗೆ ಕಷ್ಟ ಆಗಿಬಿಟ್ಟಿತ್ತು. ಅವಳು ಒಂದು ಕಡೆ ಕೂರೋದಿಲ್ಲ, ನಿಲ್ಲೋದಿಲ್ಲ. ಅದರಲ್ಲೂ ಆರತಿಯಲ್ಲಿ ದೀಪ ಎಲ್ಲ ಇಟ್ಟಿರ್ತೀವಲ್ಲ, ಅದಕ್ಕೆ ಹೆದರಿಕೆ ನನಗೆ. ಆದರೂ ನಮ್ಮ ಮೇಡಮ್ನ ಹಿಡ್ಕೊಂಡು ಕೆಲಸ ಮಾಡೋದು ಅಂದರೆ ಗೊತ್ತೇ ಇದೆ ಅಲ್ವಾ. ಮಕ್ಕಳು ಹಿಡ್ಕೊಂಡು ಕೆಲಸ ಮಾಡೋದು ಅಂದ್ರೇ ಆಗೋದಿಲ್ಲ, ಅವ್ರು ಬಿಡೋದು ಇಲ್ಲ. ನೋಡಿ ನಾವು ಸುಮ್ಮನೆ ಅಷ್ಟೆಲ್ಲ ರೆಡಿ ಮಾಡಿದ್ವಿ, ಆದರೂ ಅವಳು ಮಾಡ್ತಿರೋ ತಂಟೆ ನೋಡಿ. ಅದು ಕಿತ್ತು ಹಾಕೋದು, ಇದು ಕಿತ್ತು ಹಾಕೋದು. ಒಂದು ಬುಟ್ಟಿ ಸಾಮಾನಿದೆ, ಆಟ ಆಡೋ ಸಾಮಾನು, ಅದೆಲ್ಲ ಬಿಟ್ಟು ಆ ಬುಟ್ಟಿ ಸಾಮಾನಲ್ಲಿ ನಮ್ಮ ಮನೆ ಪಾತ್ರೆ, ಬಟ್ಲು, ಲೋಟ ಎಲ್ಲ ಏನಾದರೂ ನಮ್ಮ ಮನೇಲಿ ಯಾವ್ದಾದ್ರು ವಸ್ತುಗಳೇನೋ ನಮ್ಗೆ ಸಿಗಲಿಲ್ಲ ಅಂದರೆ ಆ ಬುಟ್ಟಿಲ ಹುಡುಕಬೇಕು. ಕರೆಕ್ಟಾಗಿ ಆ ಬುಟ್ಟಿಲೇ ಇರುತ್ತೆ. ಅದರಲ್ಲಿ ನನ್ನ ಕ್ಲಿಪ್ಪು, ನನ್ನ ರಬ್ಬರು,
ಅದೆಲ್ಲ ಬೇಕಿದ್ದರೆ ಆ ಬುಟ್ಟಿಲೇ ಹುಡುಕ್ಬೇಕು. ನಾನು ಅದನ್ನು ಬಿಟ್ಟು ಬೇರೆ ಎಲ್ಲಿ ಹುಡುಕಿದ್ರೆ ಅದು ಸಿಗೋದಿಲ್ಲ. ಅಕಸ್ಮಾತ್ ನಮ್ಮಲ್ಲಿ ಏನಾದ್ರು ವಸ್ತುಗಳು ಕಳೆದು ಹೋದರೆ ನಾವು ಹುಡ್ಕೋದು ಇಲ್ಲ. ಯಾಕಂದರೆ ಅವಳು ಅಲ್ಲಿ ಇಲ್ಲಿ ಕೈ ಹಾಕಿ ಹೋಗಿ ಹುಡ್ಕೊಂಡು ತೊಗೊಂಡು ಬಂದು ಅದರಲ್ಲಿ ಆಟ ಆಡ್ತಿರ್ತಾಳೆ. ಅವಳ ಕೈನ ಯಾವಾಗಲೂ ನೋಡ್ತಾ ಇದ್ದರೆ ಸಾಕು, ಅವಳ ಕೈಯಲ್ಲೇ ಇರುತ್ತೆ ನಮ್ಗೆ ಬೇಕಾಗಿರೋ ವಸ್ತು. ಮೊನ್ನೆ ನನ್ನ ಕಿವಿದು ಏನೋ ಕಳೆದೋಗಿತ್ತು, ನೋಡಿದ್ರೆ ಮೇಡಮ್ ಅವ್ರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ನಾವು ಇಡೀ ಮನೆ ಹುಡುಕ್ತಾ ಇದ್ದೀವಿ. ಆ ಥರ ನಮ್ಮ ಮನೇಲಿ ಏನಾದ್ರು ಕಳೆದೋದ್ರೆ ಹುಡುಕು ಅಂತವ್ರು ಅವರೇ. ನಮ್ಮ ಮನೆ ಒಂಥರ ಪೊಲೀಸವರು, ಎಲ್ಲಿ ಏನು ಕಳೆದು ಹೋದ್ರು ಹುಡುಕಿ ತಂದು ಕೊಡ್ತಾ ಇರ್ತಾರೆ. ಕೊನೆಗೆ ನಾವು ಆರತಿ ಮಾಡ್ಗೋಣ ಅಂತೇಳಿ ಹೊರಟ್ವಿ. ದೇವರೇ ಕೈಯೆಲ್ಲ ಮುಗಿ ಅಂತ ಹೇಳಿದ್ರೆ ಮುಗಿತಾ ಇದ್ಲು. ಆದರೆ ಆರತಿ ತಟ್ಟೆ ಹಿಡ್ಕೊಳ್ಳೋದಿದೆಯಲ್ಲ ಅದು ಕಷ್ಟ. ಅವಳು ಆರತಿ ಬೆಳಗಮ್ಮ ಅಂತ ಹೇಳಿದರೆ ಆ ಸಕ್ಕರೆ ಗೊಂಬೆ ಎಲ್ಲ ಇತ್ತಲ್ಲ ಅದನ್ನು ತೊಗೊಂಡು ತಿನ್ನೋದು. ಆ ಆರತಿಗೆ ಸಕ್ಕರೆ ಗೊಂಬೆ ತಿನ್ನೋ ಇದರಲ್ಲಿ ಅವಳು, ನಾವು ಆರತಿ ಬೆಳಗ್ಸೋದ್ರಲ್ಲಿ ನಾವು. ಹಾಗಾಗಿ ತುಂಬಾ ಸ್ವಲ್ಪ ಕಷ್ಟನೇ ಆಗಿತ್ತು. ಆದರೆ ದೀಪ ಏನೂ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅವಳು. ಆದರೆ ಆ ಸಕ್ಕರೆ ಗೊಂಬೆ ಇದೆಲ್ಲ ಚಂದ ಶೇಪಲ್ಲೆಲ್ಲ ಇರುತ್ತೆ. ಅಂದರೆ ಅದರಲ್ಲಿ ಕಳಸ, ಗೋಪುರ, ಒಂಥರ ಹಕ್ಕಿ, ನವಿಲು, ಗಿಳಿ, ಆ ಥರದ್ದೆಲ್ಲ ಏನೇನೋ ವೆರೈಟೀಸ್ ಆಫ್ ಇರುತ್ತೆ. ಹಾಗಾಗಿ ಅವಳು ಕಲರ್ ಕೂಡ ಇರುತ್ತಲ್ವ. ಹಾಗಾಗಿ ಅದನ್ನು ತೊಗೊಂಡು, ಅದು ಸ್ವಲ್ಪ ಅದು ಸಕ್ಕರೆ ಅಲ್ವಾ, ಹಾಗಾಗಿ ಸಿಹಿ ಅಲ್ವ ಬಾಯಿಗೆ, ಅದನ್ನು ತೊಗೊಂಡು ತಿಂತೀನಿ ಅಂತೇಳಿ ಅವಳು ಆರತಿ ಬೆಳಗಮ್ಮ ಫಸ್ಟ್ ಅಂತೇಳಿ ನಾವು ಕೊನೆಗೂ ಅವಳದೇ ಆಗಲಿ ಅಂತೇಳಿ ಒಂದು ಕೈಯಲ್ಲಿ ಅವಳಿಗೆ ಸಕ್ಕರೆ ಗೊಂಬೆನ ಕೊಟ್ಟು ಇನ್ನೊಂದು ಕೈಯಲ್ಲಿ ನಾನು ಮತ್ತು ಅವಳು ಹಿಡ್ಕೊಂಡು ಆರತಿನ ಬೆಳಗಿದ್ವಿ. ಇಲ್ಲಿ ಫಸ್ಟಿಗೆ ಮೊದಲು ಜಗ್ಲಿಗೆ ಬೆಳಗಿದ್ವಿ, ಆನಂತರ ಹೊಸ್ತಿಲಿಗೆ ಬೆಳಗಬೇಕು, ಆನಂತರ ಹೊಸ್ಲಿಗೂ ಬೆಳಗಿದ್ವಿ. ನೋಡಿ ನಾನು ಹೇಳಿದ್ನಲ್ವ ಅವಳು ಎಷ್ಟು ತರಲೆ ಮಾಡ್ತಾಳೆ ಅಂತೇಳಿ. ನೋಡಿ ಆರತಿ ಬೆಳಗಬೇಕಾದ್ರೆ ಎಷ್ಟೆಲ್ಲ ಕಾಟ ಕೊಡ್ತಿದ್ದಾಳೆ ಅಂತೇಳಿ. ನಾನು ಒಂದು ಕೈ ಹಿಡ್ಕೊಂಡ್ರೆ ಇನ್ನೊಂದು ಕೈಯಿಂದ ಸಕ್ಕರೆ ಗೊಂಬೆ ತೊಗೊಳ್ತಾಳೆ, ಆ ಕೈ ಹಿಡ್ಕೊಂಡ್ರೆ ಈ ಕೈಯಿಂದ ತೊಗೊಳ್ತಾಳೆ. ಅದರಲ್ಲೂ ನಾನು ದೀಪಕ್ಕೆ ಸ್ವಲ್ಪ ಅಕ್ಕಿ ಹಾಕಬೇಕಿತ್ತು, ಅಕ್ಕಿ ಕೂಡ ಹಾಕಿರಲಿಲ್ಲ. ಹಾಗಾಗಿ ಅದು ಬತ್ತಿ ಏನಿದೆ ಕೆಳಗೆ ಜಾರಿ ಅದು ಬೀಳ್ತಾಯಿತ್ತು. ಹಾಗಾಗಿ ಅಯ್ಯೋ ದೇವರೇ, ಇವಳ ಕೈಲಿ ಆರತಿ ಬೆಳಗಿಸೋ ಅಷ್ಟರಲ್ಲಿ ನಾನು ಹರಸಾಹಸ ಮಾಡಿಬಿಟ್ಟೆ. ಸಾಕಾಗೋಯ್ತು. ಆದರೂ ಕೊನೆಗೂ ಅವಳನ್ನ ಕರ್ಕೊಂಡು ಅದನ್ನು ಆರತಿ ಎಲ್ಲ ಬೆಳಗಿಸ್ದೆ. ಆದರೆ ಅವಳು ಸಕ್ಕರೆ ಗೊಂಬೆನ ತಿನ್ನೋದಕ್ಕೆ ಅವಳು ಕಷ್ಟಪಡ್ತಾಳೆ, ಆರತಿ ಬೆಳಗ್ಸೋಕ್ಕೆ ನಂದು. ಹಾಗಾಗಿ ಹಾಗೆ ಹೀಗೆ ಮಾಡಿ ಹೇಗೋ ಮಾಡಿ ಒಟ್ಟಿನಲ್ಲಿ ಕೊನೆಗೂ ಪೂಜೆ ಮಾಡಿ ಮುಗಿಸಿದ್ವಿ. ಈ ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೆಲ್ಲ ಕತೆ ಆಯಿತು. ದೇವರಿಗೆ ಪೂಜೆ ಮಾಡಿ ಸಲ್ಸೋಕ್ಕೂ ಮುಂಚೆ ನನ್ನ ಮಗಳೇ ಸ್ವಾಹ ಅನಿಸ್ಬಿಟ್ಲು. ಪರವಾಗಿಲ್ಲ, ಮಕ್ಕಳು ಕೂಡ ದೇವ್ರ ಥರನೇ ಅಲ್ವಾ, ಅವರು ದೇವ್ರ ರೂಪನೇ. ಹಾಗಾಗಿ ದೇವರು ಏನು ಸೆಟ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಮೇಲೆ. ಆನಂತರ ಒಳಗಡೆ ಎಲ್ಲ ಆರತಿ ಆದಮೇಲೆ ಹೊಸ್ಲಿಗೂ ಆರತಿ ಬೆಳಗಿದ್ವಿ. ಅಲ್ಲಿನೂ ಅಷ್ಟೇ ಅದೇ ಕಾಟ, ಅದೇ ತರಲೆ ಅವಳು ಮಾಡೋದು. ಆನಂತರ ನಾವು ಅದೆಲ್ಲ ಮಾಡಿಸಿ ಆದಮೇಲೆ ಆಗಲೇ ಹೇಳಿದ್ನಲ್ಲ ವೆರೈಟೀಸ್ ಆಫ್ ಸಕ್ಕರೆ ಗೊಂಬೆಗಳಿರುತ್ತೆ ಅಂತೇಳಿ. ನೋಡಿ ಇದೆ ಮಧ್ಯದಲ್ಲಿರೋದು ಕಳಶ, ಹಾಗೆ ತುಂಬ ಹಕ್ಕಿಗಳು, ಗೋಪುರ, ಆ ಥರ ಎಲ್ಲ ತುಂಬಾ ವೆರೈಟಿ ಇರುತ್ತೆ. ಹಾಗೆ KG ಗಟ್ಟಲೆನೂ ತೊಗೊಂಡು ಬಂದು ಮನೇಲಿ ಪೂಜೆ ಮಾಡೋರು ಇರ್ತಾರೆ. ಆದರೆ ನಾವಿರೋದು ನನ್ನ ಗಂಡ, ನಾನು, ನನ್ನ ಮಗಳು, ಅದನ್ನು ಅಷ್ಟು ತೊಗೊಂಡು ಬಂದ್ರೂ ಅದನ್ನು ವಾಪಸ್ ತಿಂದು ಅದನ್ನು ತಿನ್ನಬೇಕು. ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಯಾಕೆ, ಬಿಸಾಡೋದು ಯಾಕೆ, ಪೂಜೆ ಎಲ್ಲ ಮಾಡಿರ್ತೀವಿ ಅಂತೇಳಿ. ಹಾಗಾಗಿ ನಾವು ಸ್ವಲ್ಪನೇ ತರ್ತೀವಿ. ಮತ್ತು ಅವ್ಳ ಮಗಳಿಗೂ ಹಿಡ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಬೇಕಲ್ವ, ಅದು ಇದ್ದಿದ್ದೇ 1/4 kg. ಅದನ್ನು ಅವರಿಗೂ ಕಂಫರ್ಟೇಬಲ್ ಆಗಬೇಕಲ್ಲ ಅದನ್ನು ಹಿಡ್ಕೊಳ್ಳೋಕ್ಕೆ. ಹಾಗಾಗಿ ನಾವು ಸ್ವಲ್ಪ ತಂದ್ವಿ. ಕೆಲವೊಬ್ಬರು ತುಂಬಾ ಕೊಡ್ತಾರೆ. ಮತ್ತು ಅವಳಿಗೆ ನಾನು ಹೇರ್ ಬ್ಯಾಂಡಲ್ಲಿ ಸುತ್ತಿ, ಒಂದು ಹೇರ್ ಬ್ಯಾಂಡಿಗೆ ಹೂವು ಸುತ್ತಿ ಹೇರ್ ಬ್ಯಾಂಡ್ ಹಾಕಿದ್ದೆ, ಅದನ್ನು ಕೂಡ ಕಿತ್ತು ಹಾಕೊಂಡಿದ್ದಾಳೆ ಎಲ್ಲ. ಪೂಜೆ ಎಲ್ಲ ಆದಮೇಲೆ ನೋಡಿ ನನ್ನ ಮಗಳು ಒಂದು ಸಕ್ಕರೆ ಗೊಂಬೆ ಹಿಡ್ಕೊಂಡು ತಿನ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಅದು ಸಿಹಿ ಅಲ್ವ, ಮತ್ತು ಅವಳಿಗೆ ಹಿಡ್ಕೊಳ್ಳೋಕ್ಕೂ ಅದು ಕಂಫರ್ಟೇಬಲ್ ಅಲ್ವ. ಹಾಗಾಗಿ ಹಿಡ್ಕೊಂಡು ನೋಡಿ ಈಗ ಡ್ಯಾನ್ಸ್ ಮಾಡ್ತಿದ್ದಾಳೆ. ಆಗಲೇ ಡ್ಯಾನ್ಸ್ ಮಾಡಮ್ಮ, ತಿರುಗುವ, ಹಾಗೆ ಹೀಗೆ ಏನೆಲ್ಲ ಮಾಡಿದ್ರು ಏನೂ ಮಾಡಲಿಲ್ಲ. ಈಗ ಲಂಗ ಹಾಕ್ಕೊಂಡಿದ್ದಾಳಲ್ಲ, ಅದಕ್ಕೆ ತಿರುಗಿ ನಿಂತ್ಕೊಳ್ತಿದ್ಲು. ತುಂಬಾ ಖುಷಿಯಾಗಿದ್ಲು ಅವಳು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.